ಆ್ಯಪಲ್ ಸಿಂಬಲ್ ಕಾಣ್ತಾ ಇದೆ. ಮುಂದೆ ಏನಾದರೂ ಹೇಳಿ ಗುರು. ಹೇ ನಮಸ್ತೆ ಬಂತು. ಹಾಂ ನಮಸ್ತೆ ನಮಸ್ತೆ. ಹೆಲ್ಲೋ. ಹಾಂ ಹೆಲ್ಲೋ ಹೆಲ್ಲೋ ಹೆಲ್ಲೋ. ಮುಂದೆ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಜೊತೆಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಹೊಸ ಮೊಬೈಲನ್ನು ಅನ್ಬಾಕ್ಸಿಂಗ್ ಮಾಡುತ್ತಿದ್ದೇನೆ. ಅಂತೂ ಇಂತೂ ಕೈಯಲ್ಲಿ ಐಫೋನ್ ಬಂದೇ ಬಿಡ್ತು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಐಫೋನ್ 15 ಪ್ಲಸ್ ಅನ್ನು ಅನ್ಬಾಕ್ಸಿಂಗ್ ಮಾಡುತ್ತಿದ್ದೇನೆ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮೊದಲು ನನ್ನ ಮೊದಲಿನ ಮೊಬೈಲ್ ಹೇಗಿತ್ತು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಮೊದಲಿನ ಮೊಬೈಲ್. ಇದಕ್ಕೆ 4 ಕ್ಯಾಮ್ರಾಗಳಿವೆ. ಹೊಸ ಮೊಬೈಲ್ಗೇನು 5 ಕ್ಯಾಮ್ರಾ ಇದೆಯೋ ಏನ್ ಕತೆನೋ ನೋಡೋಣ. ಜೊತೆಗೆ ಐಫೋನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಾನಂತೂ ಕನಸಲ್ಲಿ ಕೂಡ ಐಫೋನ್ ಐಫೋನ್ ಹೀಗೆ ಬಡಬಡಿಸ್ತಾ ಇರ್ತೀನಿ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ನಮ್ಮ ಮಮ್ಮಿ ಹೇಳ್ತಿರ್ತಾರೆ, ನೀ ಕನಸಲ್ಲಿ ಈ ಥರ ಅಂದೆ ಐಫೋನ್ ಐಫೋನ್ ಅಂತ. ಸೊ ಇವತ್ತು ಕನಸು ನನಸಾಗಿದೆ. ನನ್ನ ಕಣ್ ಮುಂದೆನೆ ಐಫೋನ್ 15 ಪ್ಲಸ್ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳೋದಕ್ಕೆ ವರ್ಡ್ಸ್ ಬರ್ತಾ ಇಲ್ಲ. ಯಾವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡುತ್ತೇನೆ ಅಂತ ಕ್ಯೂರಿಯಾಸಿಟಿ ಬಿ ಇದೆ. ಬಾಕ್ಸ್ ನೋಡಿ ಚೆನ್ನಾಗಿದೆ ಅಲ್ಲ? ನೋಡಿದ್ರೇನೆ ತಿನ್ಬೇಕು ಹಾಗೆ ಫೀಲ್ ಆಗ್ತಾ ಇದೆ. ಬನ್ನಿ ಓಪನ್ ಮಾಡೋಣವಾ? ಬನ್ನಿ. ಅಂತೂ ಇಂತೂ ಓಪನ್ ಮಾಡೇ ಬಿಟ್ಟೆ ನೋಡಿ. ವಾಹ್! ಬಟ್ ಏನ್ ಗೊತ್ತಾ, ನಾನು ಅನ್ಕೊಂಡಿದ್ದೆ ಇದಕ್ಕೆ 5 ಕ್ಯಾಮ್ರಾ ಇದಾವೆ ಅಂತ. ನೋಡಿ, ನನ್ನ ಮೊದಲನೆಯ ಮೊಬೈಲ್ಗೆ 4 ಕ್ಯಾಮ್ರಾಗಳಿವೆ. ನನ್ನ ಹೊಸ ಮೊಬೈಲ್ಗೆ 2 ಕ್ಯಾಮ್ರಾಗಳು. ಆದ್ರೂ ಕೂಡ ಇಷ್ಟೊಂದು ಪಾಪ್ಯುಲರ್ ಹೇಗೆ? ಅಂಥದ್ದೇನಿದೆ ನೋಡೇ ಬಿಡೋಣ ಬನ್ನಿ. ಓಪನ್ ಮಾಡೇ ಬಿಟ್ಟೆ. ಆ್ಯಪಲ್ ಸಿಂಬಲ್ ಕಾಣ್ತಾ ಇದೆ. ಮುಂದೆ ಏನಾದರೂ ಹೇಳಿ ಗುರು. ಹೇ ನಮಸ್ತೆ ಬಂತು. ಹಾಂ ನಮಸ್ತೆ ನಮಸ್ತೆ. ಹೆಲ್ಲೋ. ಹಾಂ ಹೆಲ್ಲೋ ಹೆಲ್ಲೋ ಹೆಲ್ಲೋ. ಮುಂದೆ ಇದ್ಯಾವ ಭಾಷೆ ಗುರು? ಅರ್ಥನೇ ಆಗ್ತಾ ಇಲ್ಲ. ಈ ಥರ ಹೆಲ್ಲೋ ನಮಸ್ತೆ ಅಂತ ವೆಲ್ಕಮ್ ಮಾಡ್ಕೋತಾ ಇದೆ ನನ್ನ ಮೊಬೈಲ್ ನನಗೆ. ಏನು ಫಾಸ್ಟ್ ಗುರು. ನನ್ನ ಮೊಬೈಲ್ ಲಾಕ್ ತೆಗೆಯೋದಕ್ಕೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ, ಸರ್ ಅಂತ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ನೋಡಿ. ಆಪ್ರೇಟ್ ಮಾಡೋಕ್ಕೆ ನನಗೆ ಬೋರೇ ಆಗ್ತಾ ಇಲ್ಲ. ನೀವು ಅನ್ಬೋದು, ಏನು ನಮ್ಮ ಮೊಬೈಲ್ ಕೂಡ ಬೋರ್ ಆಗೋದೇ ಇಲ್ಲ ಅಂತ. ಆದರೆ ಅದರಲ್ಲಿ ಫಾಸ್ಟ್ ವರ್ಕ್ ಆಗೋ ಮೊಬೈಲ್ ಇದ್ದರೆ ಎಂಥ ಮಜಾ ಅಲ್ವಾ? ಇಲ್ಲಿ ನೋಡಿ ಇದ್ರ ವೇಟ್, ನನ್ನ ಮೊಬೈಲ್ ವೇಟ್ ನೋಡಿ, ತುಂಬ ಹೆವಿ ಅನ್ನಿಸ್ತಾ ಇದೆ ನನ್ನ ಮೊಬೈಲ್. ಹಳೆ ಮೊಬೈಲ್, ಬಟ್ ಇದು ತುಂಬಾ ಲೈಟ್ ಆಗಿದೆ. ಇದೇನು ಮೆಟಲ್ ಹಾಕವ್ರ ಪ್ಲಾಸ್ಟಿಕ್ ಹಾಕವ್ರ ಏನು ಕತೆ? ಇಷ್ಟೊಂದು ಲೈಟ್ ವೇಟ್ ಇದೆ ಇದು. ಕಂಫರ್ಟೇಬಲ್. ಮತ್ತು ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಅಂತ ನಾ ಈಗಲೇ ಹೇಳೋಕ್ಕಾಗಲ್ಲಲ್ವಾ? ಯಾರಿಗೆ ಗೊತ್ತು? 1-2 ಸೆಲ್ಫಿ ಕ್ಲಿಕ್ ಮಾಡಿದ ನಂತರನೇ ಗೊತ್ತಾಗೋದು ಯಾವ ರೀತಿ ಕ್ಯಾಮ್ರಾ ಇದೆ ಅಂತ. ಆದರೆ ಎಲ್ಲರೂ ಹೇಳ್ತಾರೆ ಐಫೋನ್ ಕ್ಯಾಮ್ರಾ ಮಾತ್ರ ಸೂಪರ್ ಅಂತ. ಹಾಗೆ ನಾ ಹೇಳೋದಿಲ್ಲ. ಪ್ರಾಕ್ಟಿಕಲ್ ಆಗಿ ನಾನು 1-2 ಫೋಟೋ ಕ್ಲಿಕ್ ಮಾಡಿಯೇ ಹೇಳ್ತೀನಿ ಹೇಗಿದೆ ಅಂತ. ಆಯಿತು, ಮೊಬೈಲ್ ಅಂತೂ ಇದೆ, ಮತ್ತು ಇದಕ್ಕೆ ಚಾರ್ಜ್ ಹಾಕೋಕೆ ಪಿನ್ ಇದು ಬೇಕಲ್ವಾ? ಬನ್ನಿ ಬಾಕ್ಸ್ನಲ್ಲಿ ಮತ್ತೇನಿದೆ ಅಂತ ನೋಡೋಣ. ಏನು ಗುರು ಇವರು ದುಡ್ಡು ಮಾತ್ರ ಜಾಸ್ತಿ ತೆಗೆದುಕೊಂಡಿದ್ದಾರೆ. ಬಟ್ ಇಲ್ಲಿ ನೋಡಿ, ಇದೊಂದು ವೈರ್ ಮಾತ್ರ ಕೊಟ್ಟಿದ್ದಾರೆ. ಅಡಾಪ್ಟರ್ ಇಲ್ವೇ ಇಲ್ಲ. ನನಗಂತೂ ಗೊತ್ತೇ ಇರಲಿಲ್ಲ ಅಡಾಪ್ಟರ್ ಕೂಡ ಬೇರೆದಾಗಿ ತೆಗೆದುಕೊಳ್ಳಬೇಕು ಅಂತ. ಮತ್ತು ಇಲ್ಲಿ ನೋಡಿ, ಇದ್ರದ್ದು 2 ಥರದ್ದು ಸೇಮ್ ಪಿನ್ ಇದೆ. ನಾರ್ಮಲ್ ಆಗಿ ನಮ್ಮ ಮೊಬೈಲ್ದು ಇಲ್ಲಿ ನೋಡಿ, ನನ್ನ ಮೊಬೈಲ್ದು ಇದೊಂದು ದೊಡ್ಡದಾಗಿದೆ ಮತ್ತು ಇದೊಂದು ಸ್ಮಾಲ್ ಆಗಿದೆ. ಇದು ನೋಡಿ ಸೇಮ್ ಇದೆ. ಸಿ ಟೈಪ್ ಟು ಸಿ ಟೈಪ್ ಇದೆ. ಇದು ವೈರ್ ಚೆನ್ನಾಗಿದೆ ಕಂಪೇರ್ ಟು ಇದು. ಆಯಿತು, ಈ ಬಾಕ್ಸ್ನಲ್ಲಂತೂ ಇದು ಬಿಟ್ಟರೆ ಬೇರೆ ಏನೂ ಇಲ್ವೇ ಇಲ್ಲ. ಇದೊಂದೇನೋ ಕೊಟ್ಟಿದ್ದಾರೆ. ಹಾಂ ಇದು ನೋಡಿ, ಇದು ಮೊಬೈಲ್ ಇಜೆಕ್ಟರ್ ಅಂತಾರಲ್ವಾ, ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಂ ಇದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆಯಿತು, ಮತ್ತೇನೂ ಇಲ್ಲ. ಇದೊಂದು ವೈರು ಜೊತೆಗೆ ಇದೊಂದು ಮೊಬೈಲು. ಇವೆರಡೇ ತೆಗೆದುಕೊಳ್ಳಲು ಕಿಡ್ನಿ ಮಾರ್ತಾರಂತೆ. ಎಂಥದ್ದು ಮಾರಾಯ ಇದು?
ಮುಂದೆ ಇದ್ರ ಜೊತೆಗೆ ಬೇಕಲ್ವಾ ಮೊಬೈಲ್ ಕವರ್ ಬೇಕು, ಜೊತೆಗೆ ಸೇಫ್ಟಿ ಗಾರ್ಡ್ ಬೇಕು, ಗೊತ್ತಲ್ವಾ? ಈ ತರ ಸೆಲ್ಫಿ ಹೊಡ್ಕೊಳಕ್ ಹೋಗಿ ಎಷ್ಟೋ ಸಲ ಮೊಬೈಲ್ ಒಗದೇ ಬಿಟ್ಟಿರ್ತೀವಿ ಕೆಳಗಡೆ. ಗಾಯ್ಸ್ ನನಗೆ ಗೊತ್ತಿತ್ತು ಇದೇ ತರ ಏನೋ ಇದೆ ಅಂತ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ನಾವು ಮೊದಲೇ ಎಲ್ಲ ತೆಗೆದುಕೊಂಡು ಬಂದಿದ್ದೀನಿ. ಕವರ್ ತೆಗೆದುಕೊಂಡು ಬಂದಿದ್ದೀನಿ, ಅದ್ರ ಜೊತೆಗೆ ಸೇಫ್ಟಿ ಗಾರ್ಡ್, ಅಡಾಪ್ಟರ್, ಇಯರ್ಫೋನ್ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ ಗಾಯ್ಸ್, ಇದಿನ್ನು ಹಾಯ್ ಬಾಯ್ ನಮಸ್ತೆ ಅಂತಾನೆ ಹೇಳ್ತಾ ಇದೆ. ಇದರಲ್ಲಿ ಕ್ಯಾಮ್ರಾ ಸೆಟ್ಟಿಂಗ್ ಏನು, ಇದು ಯಾವ ಥರ ಶೂಟ್ ಮಾಡುತ್ತೆ ನನಗಂತೂ ಏನೂ ಗೊತ್ತಿಲ್ಲ. ಇವತ್ತು ನೈಟ್ ನಾ ಕುಳಿತುಕೊಂಡು ಎಲ್ಲ ಸೆಟ್ಟಿಂಗನ್ನು ಫಿಟ್ ಮಾಡ್ತೀನಿ. ನಾಳೆ ಮಾರ್ನಿಂಗ್ ಹೊರಗಡೆ ಹೋಗಿ ಟೆಸ್ಟಿಂಗ್ ಮಾಡೇ ಬಿಡೋಣ. ಯಾವ ರೀತಿ ಶೂಟ್ ಮಾಡುತ್ತೆ, ಅದರ ಜೊತೆಗೆ ನನ್ನ ಫೋಟೋ ಹೇಗೆ ಬರುತ್ತೆ ಅಂತ ನೋಡೋಣ. ಹೆಂಗಂತೀರಿ? ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗಿದೆ. ಒಂದೇ ಏನಪ್ಪ ಅಂದರೆ ಅಡಾಪ್ಟರ್ ಕೊಡಬೇಕಾಗಿತ್ತು. ನಿಮಗೂ ಕೂಡ ಹೀಗೆ ಅನಿಸಿದೆಯಾ? ನನಗಂತೂ ಹೀಗೆ ಅನಿಸ್ತು. ಅಡಾಪ್ಟರ್ ಒಂದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಹೌದಲ್ವಾ? ಇಲ್ಲಿ ನೋಡಿ, ಇದೊಂದು 2000, ಇಲ್ದೊಂದು 2000 ತೆಗೆದುಕೊಳ್ತು, ಇದೊಂದು 5000. ಇಷ್ಟೆಲ್ಲ ಹಾಕೋದ್ರಲ್ಲಿ ನಾನು ಇದೇ ಥರ ಇನ್ನೊಂದು ಮೊಬೈಲ್ ಬರ್ತಾ ಇತ್ತು. ನಿಮಗೂ ಕೂಡ ಹೀಗೆ ಅನಿಸ್ತಾ? ತೆಗೆದುಕೊಂಡ್ ಬಳಕು ನನಗೂ ಹೀಗೆ ಫೀಲ್ ಆಯ್ತು. ಗುಡ್ ಮಾರ್ನಿಂಗ್ ಗೈಸ್. ನಾನು ಬೆಳಗ್ಗೆನೆ ಎದ್ದು ಕ್ಯಾಮ್ರಾ ಟೆಸ್ಟಿಂಗ್ ಮಾಡಲು ಬಂದಿದ್ದೇನೆ. ಇಲ್ಲಿ ನೋಡಿ, ನನ್ನ ಹಿಂದ್ಗಡೆ ಸನ್ರೈಸ್ ಆಗ್ತಾ ಇದೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಈಗ ಬಿಸಿಲು ಕೂಡ ಜಾಸ್ತಿ ಆಗಿದೆ ಮತ್ತು ಸನ್ರೈಸ್ ಫುಟೇಜಸ್ ಅಂತ ಆಲ್ರೆಡಿ ತೋರಿಸಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಅದರ ಜೊತೆಗೆ ಐಫೋನ್ ಕೂಡ ಲೋ ಲೈಟ್ನಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡುತ್ತದೆ. ಗೋಪ್ರೋ ಕ್ಯಾಮ್ರಾ ಮತ್ತು ನನ್ನ ಹಳೆಯ ಮೊಬೈಲ್ ಕೂಡ ಸ್ಟ್ರಗಲ್ ಮಾಡ್ತಾ ಇತ್ತು. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಉತ್ತಮವಾಗಿದೆ. ನಾನೀಗ ಐಫೋನ್ ಕ್ಯಾಮ್ರಾದಿಂದಲೇ ಶೂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ ಇವೆ. ಈಗ ನಾನು ಹೇಳ್ತೀನಿ ಒಂದೊಂದಾಗಿ. ಗೈಸ್, ಐಫೋನ್ನಲ್ಲಿ ಸಿನಿಮ್ಯಾಟಿಕ್ ಮೋಡ್ದಿಂದ ಈ ರೀತಿಯಾಗಿ ಶೂಟ್ ಆಗುತ್ತೆ. ಹೊಸದೇನೆಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತದೆ. ಫೋಟೋ ಮತ್ತು ವಿಡಿಯೋದಲ್ಲಿ ನಾವು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಈ ರೀತಿಯಾಗಿ ಶೂಟ್ ಮಾಡಬಹುದು. ಈ ರೀತಿಯಾಗಿ ಕ್ಯಾಮ್ರಾದಂತೆಯೇ ಬ್ಯಾಕ್ಗ್ರೌಂಡ್ ಅನ್ನು ಬ್ಲರ್ ಮಾಡಬಹುದು. ನಾನು ಐಫೋನ್ ಅನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡಿದ್ದೇನೋ ಅದು ಫುಲ್ಫಿಲ್ ಆಗಿದೆ. ನಾನು ಜಾಸ್ತಿಯಾಗಿ ಟ್ರಾವೆಲ್ ವಿಡಿಯೋಸ್ಗಳನ್ನು ಮಾಡುತ್ತೇನೆ. ಸೊ ಆ ಪರ್ಪಸ್ಗಾಗಿ ಇದು ಬೆಸ್ಟ್ ಅಂಡ್ ಪರ್ಫೆಕ್ಟ್ ಆಗಿದೆ. ನನಗಂತೂ ಈ ಐಫೋನ್ ತುಂಬಾನೇ ಲೈಕ್ ಆಗಿದೆ ಮತ್ತು ಇದು ವ್ಯಾಲ್ಯೂ ಫಾರ್ ಮನಿ ಐಫೋನ್ ಆಗಿದೆ. ಇದರ ಪರ್ಚೇಸ್ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ. ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಗೈಸ್, ನಾನು 2-3 ಗಂಟೆಗಳಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದರ ಬ್ಯಾಟರಿ ಲೈಫ್ ತುಂಬಾನೇ ಚೆನ್ನಾಗಿದೆ ಮತ್ತು ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಗೈಸ್, ಒಂದು ವೇಳೆ ನೀವು ಕೂಡ ಯೂಟ್ಯೂಬ್ ಚಾನೆಲ್ ಕ್ರಿಯೇಷನ್, ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಮತ್ತು ಲೋಗಿಂಗ್ ಅನ್ನು ಕಲಿಯೋರಿದ್ದರೆ roaringfilmschool.com ಗೆ ವಿಸಿಟ್ ಮಾಡಿ. ಜೊತೆಗೆ ಮಾಯಾ 10 ಕೂಪನ್ ಅನ್ನು ಯೂಸ್ ಮಾಡಿ. ಮಾಯಾ 10 ಕೂಪನ್ ಅನ್ನು ಯೂಸ್ ಮಾಡುವುದರಿಂದ ರೋರಿಂಗ್ ಫಿಲ್ಮ್ ಸ್ಕೂಲ್ ನ ಎಲ್ಲ ಕೋರ್ಸ್ಗಳ ಮೇಲೆ 10% ಡಿಸ್ಕೌಂಟ್ ಸಿಗುತ್ತದೆ. ಈಗಲೇ ಕೋರ್ಸ್ಗೆ ಜಾಯಿನ್ ಆಗಿ ಕಲಿತಾ ಇರಿ. ಬಾಯ್ ಬಾಯ್.